ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣ ಬಹಳ ಕುತೂಹಲದ ಘಟ್ಟವನ್ನು ತಲುಪಿದೆ. ಸಿಎಂ ಬದಲಾವಣೆ ವಿಚಾರ ಭಾರೀ ಪ್ರಮಾಣದಲ್ಲಿ ಚರ್ಚೆ ಆಗುವುದಕ್ಕೆ ಶುರುವಾಗಿದೆ. ಇದರ ನಡುವೆ ಸಿದ್ದರಾಮಯ್ಯನವರು ಸ್ವಲ್ಪ ಹಿಂದೆ ಇದ್ದಂತೆ ಕಾಣ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಪಿಚ್ ರೆಡಿ ಮಾಡಿಕೊಂಡು ಬ್ಯಾಟಿಂಗ್ಗೆ ಆಹ್ವಾನಿಸ್ತಾ ಇದ್ರು. ಸಿದ್ದರಾಮಯ್ಯನವರು ಬಹಳ ಯೋಚಿಸಿ ಬ್ಯಾಟಿಂಗ್ಗೆ ಇಳಿಯುವಂತೆ ಕಂಡು ಬರ್ತಾ ಇತ್ತು. ಆದರೆ ದೆಹಲಿಗೆ ಹೋದಂತಹ ಸಿದ್ದರಾಮಯ್ಯನವರು ಎಲ್ಲಾ ಲೆಕ್ಕಾಚಾರ ಉಲ್ಟಾ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ರೆಡಿ ಮಾಡಿದಂತಹ ಪಿಚ್ನಲ್ಲಿ ಸಿದ್ದರಾಮಯ್ಯನವರು ಯದ್ವಾ ತದ್ವಾ ಬ್ಯಾಟ್ ಬೀಸಿದ್ದಾರೆ. ಯಾಕೆ ಈ ರೀತಿಯಾಗಿ ಒಗಟೊಗಟಾಗಿ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯ ರಾಜಕಾರಣದಲ್ಲಿ ಮುಂದೇನಾಗಬಹುದು ಅನ್ನೋದರ ಸ್ಪಷ್ಟ ಚಿತ್ರಣ ದೆಹಲಿಯಲ್ಲಿ ಸಿಕ್ಕೋಗಿದೆ. ಸಿದ್ದರಾಮಯ್ಯನವರು ಆ ಬಗ್ಗೆ ಸುಳಿವನ್ನು ಕೊಟ್ಟಾಗಿದೆ. ಇತ್ತ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಅಷ್ಟು ಈಸಿ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸಿದ್ದರಾಮಯ್ಯ ಈ ಬಾರಿ ಕೇವಲ ನಾನು 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಮಾತ್ರ ಹೇಳಿಲ್ಲ, 2028ರ ಚುನಾವಣೆಯ ನೇತೃತ್ವವನ್ನು ಕೂಡ ವಹಿಸಿಕೊಳ್ತೀನಿ ಅಂತ ಹೇಳಿದ್ದಾರೆ. ಈ ಹಿಂದೆ ಅವರು ನಾನು ಇನ್ನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿದ್ರಲ್ಲ, ಆ ಮಾತನ್ನು ಕೂಡ ವಾಪಸ್ ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಏನೇ ಇರಬಹುದು, ಅವರಿಗೇನು ಶಾಸಕರ ಬಲ ಇಲ್ಲ, ನನ್ನ ಬಲವೇ ಶಾಸಕರ ಬಲ ಅಂತ ನೇರವಾಗಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಏನು ಕಾರಣ? ಸಿದ್ದರಾಮಯ್ಯನವರು ಒಂದೇ ಕಲ್ಲಿನಲ್ಲಿ ಹಲವು ಹಕ್ಕಿಗಳನ್ನು ಹೊಡೆಯುವಂತಹ ಕೆಲಸವನ್ನು ಯಾವ ರೀತಿಯಾಗಿ ಮಾಡಿದ್ರು? ನಾಯಕತ್ವ ಬದಲಾವಣೆಯ ಚರ್ಚೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ? ದೆಹಲಿಯಲ್ಲಿ ಕೂತ್ಕೊಂಡು ಡಿ.ಕೆ. ಶಿವಕುಮಾರ್ ಯಾವ ರೀತಿಯಾದಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ? ಈವರೆಗಿನ ಈ ಗುದ್ದಾಟದಲ್ಲಿ ಯಾರು ಮೇಲುಗೈ ಸಾಧಿಸಿದ್ದಾರೆ? ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈ ಸಿಎಂ ಬದಲಾವಣೆ ವಿಚಾರ ಬಹಳ ಮಟ್ಟಿಗೆ ಚರ್ಚೆ ಆಗೋದಕ್ಕೆ ಶುರುವಾಯ್ತಲ್ಲ. ನವೆಂಬರ್ ಕ್ರಾಂತಿ ಅಂತ ಮಂತ್ರಿಗಳೇ ಹೇಳುವಂಥದ್ದು, ಶಾಸಕರು ಓಪನ್ ಆಗಿ ಬಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು, ಇನ್ನೊಂದು ಕಡೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ದೆಹಲಿಯಿಂದ ಕರ್ನಾಟಕಕ್ಕೆ ಬಂದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ರಾಜ್ಯದ ಒಬ್ಬ ದೊಡ್ಡ ಕಾಂಗ್ರೆಸ್ ಮುಖಂಡನ ಬಳಿಯಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. ಸದ್ಯದ ಬೆಳವಣಿಗೆಗಳು ಹಾಗೂ ಸಿದ್ದರಾಮಯ್ಯನವರ ಮೌನ, ಇದೆರಡನ್ನ ನೋಡಿದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುವಂತಹದ್ದು ಬಹುತೇಕ ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಇದು ಸತ್ಯ ಅಲ್ವಾ ಅಂತ ಅವ್ರಿಗೆ ಪ್ರಶ್ನೆ ಕೇಳಿದ್ದೆ. ಆಗ ಅವರು ಒಂದೇ ಮಾತಿಗೆ ಹೇಳಿದ್ರು, ನೀವು ಈಗಿನ ವಿದ್ಯಮಾನವನ್ನು ಗಮನಿಸಿ ನಾಯಕತ್ವ ಬದಲಾಗತ್ತೆ ಅಂತ ಅಂದುಕೊಳ್ಳಬೇಡಿ. ಸಿದ್ದರಾಮಯ್ಯನವರ ರಾಜಕೀಯ ಪಟ್ಟುಗಳೇ ಬೇರೆ. ಅವರು ಬಹಳ ಒಳ್ಳೆ ಬ್ಯಾಟ್ಸ್ಮನ್, ಅಂದ್ರೆ ರಾಜಕೀಯವಾಗಿ ಬಹಳ ಉತ್ತಮವಾದ ಆಟಗಾರ. ಅವ್ರಿಗೆ ಯಾವಾಗ ಬ್ಯಾಟಿಂಗ್ ಹೋಗಬೇಕು, ಯಾವ ಪಿಚ್ಚನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವಾಗ ಗೂಗ್ಲಿ ಹಾಕಬೇಕು, ಯಾರನ್ನ ಕೀಪಿಂಗ್ ನಿಲ್ಲಿಸಬೇಕು, ಯಾರನ್ನ ಫೀಲ್ಡಿಂಗ್ ಇಳಿಸಬೇಕು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಅದನ್ನು ಸಿದ್ದರಾಮಯ್ಯನವರು ಆಯಾ ಕಾಲಕ್ಕೆ ತಕ್ಕಂತೆ ಮಾಡ್ತಾರೆ ಅಂತ ಒಂದು ಮಾತು ಹೇಳಿದ್ರು. ಹೀಗಾಗಿ ಈ ಮ್ಯಾಚ್ ನ ರಿಸಲ್ಟ್ ಹೀಗೆ ಬರುತ್ತೆ ಅಂತ ನೀವ್ಯಾರು ಜಡ್ಜ್ಮೆಂಟ್ ಮಾಡಿ ಕೂತ್ಕೋಬೇಡಿ. ಕೊನೆಯಲ್ಲಿದೆ ನೋಡಿ ಅಸಲಿ ಆಟ ಅಂತ ತಮಾಷೆಯಾಗಿ ಒಂದು ಮಾತು ಹೇಳಿ ಹೋಗಿದ್ರು. ನನಗೆ ಇವತ್ತು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಾತನಾಡುವಂತಹ ರೀತಿಯನ್ನ ನೋಡಿದ್ರೆ, ಅವ್ರು ಹಾಕದಂತಹ ಪಟ್ಟುಗಳನ್ನ ನೋಡಿದ್ರೆ, ಸಿದ್ದರಾಮಯ್ಯನವರು ಈಗ ಆಟಕ್ಕೆ ಇಳಿದಿದ್ದಾರೆ, ಇದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಾತನಾಡಿದ್ರಲ್ಲ, ಅವರು ಮುಖ್ಯವಾಗಿ ಏನನ್ನು ಮಾತನಾಡಿದ್ರು? 5 ವರ್ಷ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಇಲ್ಲ, ನಾನು ಈ ಹಿಂದೆಯೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಅಧಿಕಾರ ಹಸ್ತಾಂತರದ ಪ್ರಶ್ನೆಯೇ ಬರೋದಿಲ್ಲ. ಈ ಹಿಂದೆ 2023ರಲ್ಲಿ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಹೈಕಮಾಂಡ್ ಏನು 2.5 ವರ್ಷ ನೀನ್ ಸಿಎಂ, 2.5 ವರ್ಷ ಡಿ.ಕೆ. ಸಿಎಂ ಅಂತ ಹೇಳಿರಲಿಲ್ಲ. ನಮ್ಮ ಸೂಚನೆಯನ್ನ ಪಾಲಿಸಿ ಅಂತ ಮಾತ್ರ ಹೇಳಿದ್ರು. ನಾವು ಅದಕ್ಕೆ ಈಗಲೂ ಕೂಡ ಬದ್ಧರಾಗಿದ್ದೀವಿ. ಹೈಕಮಾಂಡ್ನ ಸೂಚನೆಯನ್ನ ನಾವು ಪಾಲಿಸ್ತೀವಿ ಅಷ್ಟೇ, ಹೀಗಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಕಮಿಟ್ ಮಾಡಿಸಿದ್ರು, ಇನ್ನೊಂದು ಕಡೆಯಲ್ಲಿ ಅಧಿಕಾರ ಹಸ್ತಾಂತರ ಇಲ್ಲ ಅನ್ನುವಂಥ ಸಂದೇಶವನ್ನ ಮಾಧ್ಯಮಗಳಿಗೆ ಮತ್ತೊಮ್ಮೆ ಕೊಟ್ಟರು. ಇದಿಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಮಾತನಾಡ್ತಾ ಕೆಲ ಶಾಸಕರು ಹೇಳ್ತಾ ಇದ್ದಾರೆ, 1-2 ಶಾಸಕರಷ್ಟೇ, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು. ಆ ಶಾಸಕರ ಹೇಳಿಕೆಗಳು ಕೇವಲ ವೈಯಕ್ತಿಕವೇ ಹೊರತು ಅದು ಪಕ್ಷದ ನಿಲುವಲ್ಲ, ಹೈಕಮಾಂಡ್ ತೀರ್ಮಾನವಲ್ಲ. ಹೀಗೊಂದು ಮಾತನ್ನ ಸಿದ್ದರಾಮಯ್ಯನವರು ತೇಲಿಬಿಟ್ರು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ 1-2 ಶಾಸಕರ ಬಲ ಮಾತ್ರ ಇದೆ, ನನ್ನಷ್ಟು ಶಾಸಕರ ಬಲ ಇಲ್ಲ ಅಂತ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತ್ಕೊಂಡು ಸಂದೇಶ ಕೊಟ್ಟರು. ನೀವು ಇಲ್ಲೊಂದು ಸೂಕ್ಷ್ಮವನ್ನು ಗಮನಿಸಿ. ದೆಹಲಿಗೆ ಹೋಗಿ ಸಿದ್ದರಾಮಯ್ಯನವರು ಇದೆಲ್ಲದಕ್ಕೂ ಉತ್ತರ ಯಾಕೆ ಕೊಟ್ಟರು? ಅಷ್ಟೊತ್ತು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ನಿರಾಳವಾಗಿ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕೆಲಸ ಯಾಕೆ ಮಾಡಿದ್ರು ಕೇಳಿದ್ರೆ, ಸದ್ಯ ಈ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಅಧಿಕಾರ ಹಸ್ತಾಂತರದ ವಿಚಾರ ಏನಿದೆ, ಇದು ರಾಷ್ಟ್ರಮಟ್ಟದ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಪ್ರತಿನಿತ್ಯ ಬ್ರೇಕಿಂಗ್ ನ್ಯೂಸ್, ಸಿದ್ದರಾಮಯ್ಯನವರು ಇಳಿತಾರೆ, 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡ್ತಾರೆ, ಈ ರೀತಿಯ ಒಪ್ಪಂದಗಳಾಗಿದೆ, ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಬೆಂಬಲಿಗೆ ಶಾಸಕರು ಈ ರೀತಿಯಾಗಿ ಪಟ್ಟು ಹಾಕಿದ್ರು, ಈ ರೀತಿಯಾಗಿ ರಾಷ್ಟ್ರಮಟ್ಟದ ಮಾಧ್ಯಮಗಳಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಾ ಇತ್ತು. ಈಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ಬಿಟ್ಟು ರಾಷ್ಟ್ರೀಯ ಮಾಧ್ಯಮಗಳಿಗೂ ಕೂಡ ಇದೇ ಸಂದೇಶ ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಮಾಧ್ಯಮಗಳಿಗೆ ಒಂದು ಸಂದೇಶ ಕೊಟ್ಟಂತಿದೆ, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಈ ಮೂಲಕವಾಗಿ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ನಾನು ಅಷ್ಟು ಸುಲಭಕ್ಕೆ ಅಧಿಕಾರದಿಂದ ಇಳಿಯೋದಿಲ್ಲ, ನಾನು 5 ವರ್ಷ ಕೂಡ ಅಧಿಕಾರದಲ್ಲಿ ಮುಂದುವರಿತೀನಿ. ಕಾರಣ ಏನು ಕೇಳಿದ್ರೆ, ನನಗೆ ಶಾಸಕರ ಬೆಂಬಲ ಇದೆ.
ಒಂದು ಕಡೆ ದೆಹಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಈ ರೀತಿಯಾಗಿ ಬ್ಯಾಟ್ ಬೀಸ್ತಾ ಇದ್ರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಬ್ಯಾಟ್ ಬೀಸಿದ್ದು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಮಾತಿಗೆ ಬೆಂಬಲವನ್ನು ಸೂಚಿಸ್ತಾ, ಹೌದು ರಾಜ್ಯದಲ್ಲಿ ಒಂದು 10% ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇರಬಹುದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಅಭಿವೃದ್ಧಿಯ ಪರವಾಗಿ ಚರ್ಚೆ ಮಾಡಿದ್ದಾರೆ, ಕೆಲ ಶಾಸಕರು ಮಾತ್ರ ಒಂದು 10% ಶಾಸಕರು ಮಾತ್ರ ನಾಯಕತ್ವ ಬದಲಾವಣೆಯ ಕುರಿತಾಗಿ ಚರ್ಚೆ ಮಾಡಿದ್ದಾರೆ, ಇದಕ್ಕೇನಷ್ಟು ಮಹತ್ವ ಇಲ್ಲ. ಅದು ಅಲ್ಲದೆ ಸತೀಶ್ ಜಾರಕಿಹೊಳಿ ಇನ್ನೂ ಮುಂದೆ ಹೋಗಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಅದೇನು ಕೇಳಿದ್ರೆ, ಈ ಹಿಂದೆ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ವೋಟಿಂಗ್ ನಡೆದಿತ್ತು, ಸಿದ್ದರಾಮಯ್ಯನವರಿಗೆ ಭಾರಿ ಬಹುಮತ ಬಂದಿತ್ತು, ಈ ಕಾರಣದಿಂದಾಗಿಯೇ ಅವರು ಮುಖ್ಯಮಂತ್ರಿ ಆಗಿದ್ದು. ಈಗ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಅಂತ ಹೇಳಿದ ಮೇಲೆ ಈ ಇಡೀ ಮ್ಯಾಚೇ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಚರ್ಚೆ ಬೇಡ, ಸಿದ್ದರಾಮಯ್ಯನವರು ಮುಂದುವರಿತಾರೆ, ಇದು ಸ್ಪಷ್ಟ. ಹೀಗೊಂದು ಸಂದೇಶವನ್ನ ಸತೀಶ್ ಜಾರಕಿಹೊಳಿ ಪಾಸ್ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಹಾಗಾದ್ರೆ ಈಗ ಪ್ರಶ್ನೆ ಇರೋದೇನೋ ಕೇಳಿದ್ರೆ, ಈಗ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತಾ, ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಕೇಳಿದ್ರೆ, ಸದ್ಯಕ್ಕೆ ಮಿತ್ರರೇ ಹೈಕಮಾಂಡ್ ಕೂಡ ಬಹಳ ಒತ್ತಡದಲ್ಲಿದೆ. 2023ರಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳಿತ್ತು, 2.5 ವರ್ಷ ನೀವು ಮುಖ್ಯಮಂತ್ರಿ ಆಗಿರಿ, ನಂತರ ಬಿಟ್ಟುಕೊಡಿ ಅಂತ. ಸಿದ್ದರಾಮಯ್ಯನವರಿಗೆ ಅವತ್ತೇ ಈ ವಿಚಾರ ತಲೆಯಲ್ಲಿ ಹೊಕ್ಕಿತ್ತು, ಅಂದ್ರೆ ನನ್ನ ಕಾಲಾವಧಿ 2.5 ವರ್ಷ ಮಾತ್ರ ಅಂತ. ಮಿತ್ರರೇ, ಸಿಎಂ ಹುದ್ದೆಯಲ್ಲಿದ್ದ ಮೇಲೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಏನೇನು ಗ್ರೌಂಡ್ ಕ್ಲಿಯರ್ ಮಾಡ್ಕೊಳ್ಬೇಕೋ ಅದನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಶಾಸಕರ ಹಿಡಿತವನ್ನ ಬಿಟ್ಟಿಲ್ಲ, ಎಲ್ಲರನ್ನೂ ವಿಶ್ವಾಸದಲ್ಲೇ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವ ಮಂತ್ರಿಗಳಿದಾರಲ್ಲ, ಇವರೆಲ್ಲರೂ ಕೂಡ ಈಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬೆಂಬಲಿಸ್ತಾ ಇದ್ದಾರೆ. ತುಂಬಾ ಸೀನಿಯರ್ಸ್ಗಳು ಮತ್ತು ತುಂಬಾ ಪ್ರಭಾವಿ ಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, KN ರಾಜಣ್ಣ, ಜಮೀರ್ ಅಹಮದ್ ಖಾನ್, ಗುಂಡೂರಾವ್, ಸಂತೋಷ್ ಲಾಡ್, HK ಪಾಟೀಲ್, ಹೀಗೆ ಅನೇಕ ಸಚಿವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನು ಕೇಳಿದ್ರೆ, ಒಮ್ಮೆ ಏನಾದ್ರೂ ಅಧಿಕಾರ ಹಸ್ತಾಂತರ ಆಯ್ತು ಅಂತಂದ್ರೆ ಇವರೆಲ್ಲರೂ ವೀಕ್ ಆಗ್ಬಿಡ್ತಾರೆ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅಂತಹ ಸೀನಿಯರ್ ನಾಯಕರು ಗೇಮ್ನಿಂದಲೇ ಹೊರಬೀಳುವಂತಹ ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ. ಅದು ಹೇಗೆ ಅಂತ ಕೇಳಿದ್ರೆ, ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಈಗ ಹೋಯಿತು ಅಂತಂದ್ರೆ 2028ರ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಪಕ್ಷವನ್ನ ಮುನ್ನಡೆಸುವಂತಹದ್ದು ಡಿ ಕೆ ಶಿವಕುಮಾರ್ ಅವರೇ ಆಗಿರ್ತಾರೆ. ಯಾಕಂದ್ರೆ ಆ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿರ್ತಾರಲ್ವಾ, ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಸಾಮಾನ್ಯವಾಗಿ ಅವರ ಫೇಸ್ ಇಟ್ಕೊಂಡೇ ಚುನಾವಣೆಗೆ ಹೋಗ್ತಾರೆ. ಮುಂದೆ ಅಧಿಕಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಕಂಟಿನ್ಯೂ ಆಗ್ತಾರೆ. ಆಗ ಅಧಿಕಾರದ ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಈಗ 2018ರಲ್ಲಿ ಚುನಾವಣೆ ಆಯ್ತು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ವೇಳೆ ಗೆದ್ದಿದ್ದೇ ಆಗಿದ್ರೆ ಸಹಜವಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾ ಇದ್ರು. ಯಾಕಂದ್ರೆ 2013ರಿಂದ 18ರವರೆಗೆ ಅವರೇ ಅಧಿಕಾರದಲ್ಲಿ ಇದ್ದಿದ್ದಲ್ವಾ, ಅವರಿಗೆ ಜನ ಮತ ಕೊಟ್ಟಿದ್ದಾರೆ ಎನ್ನುವಂತಹ ಭಾವನೆ ಬಿಲ್ಡ್ ಆಗುತ್ತೆ. ಈಗಲೂ ಅಷ್ಟೇ 2028ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋಗಿ ಜನ ಅಧಿಕಾರವನ್ನ ಕೊಟ್ಟಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ಕಂಟಿನ್ಯೂ ಆಗ್ಬಿಡ್ತಾರೆ. ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಇರಬಹುದು, ಪರಮೇಶ್ವರ್ ಇರಬಹುದು, ಅಥವಾ MB ಪಾಟೀಲ್ ಇರಬಹುದು, ಇವರೆಲ್ಲರೂ ಸಹ ನಾನು ಕೂಡ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅಧಿಕಾರ ಹಿಡಿದ್ರು ಅಂತಂದ್ರೆ ಇನ್ನು 7.5 ವರ್ಷ ಕಾಯಬೇಕಾಗತ್ತೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ 7.5 ವರ್ಷ ಇವರೆಲ್ಲ ಕಾಯಬೇಕು. ಅಧಿಕಾರಕ್ಕೆ ಬರದೇ ಇದ್ರೆ ಸಹಜವಾಗಿ ಕಾಯಲೇಬೇಕಲ್ವಾ. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು. ಈಗ ಅವರನ್ನ ಮುಖ್ಯಮಂತ್ರಿ ಗಾದಿಯಿಂದ ತಪ್ಪಿಸಿದ್ದೆ ಆದ್ರೆ 2028ರ ಚುನಾವಣೆ ಸಂದರ್ಭದಲ್ಲಿ ನೋಡ್ಕೊಳ್ಳೋಣ. ಈ ಭಾವನೆ ಅನೇಕ ಹಿರಿಯ ಸಚಿವರುಗಳಿಗಿದೆ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದಾರಲ್ಲ, ಸರಿಸುಮಾರು 100ಕ್ಕೂ ಹೆಚ್ಚು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಎಲ್ಲರ ಬಳಿಯಲ್ಲೂ ಕೂಡ ಸೂಕ್ಷ್ಮವಾಗಿ ಈ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಇದು ಕೂಡ ಒಂದು ಹಿನ್ನಡೆ. ಒಂದು ಕಡೆ ಸಚಿವರ ಬೆಂಬಲ ಇಲ್ಲ, ಇನ್ನೊಂದು ಕಡೆ ಶಾಸಕರ ಬೆಂಬಲ ಇಲ್ಲ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಬಳಿಯಲ್ಲಿರುವಂತಹ ಅತ್ಯಂತ ದೊಡ್ಡ ಅಸ್ತ್ರ ಏನು ಕೇಳಿದ್ರೆ ಅದು ಹೈಕಮಾಂಡ್ ಮತ್ತು 2023ರಲ್ಲಿ ಆದಂತಹ ಒಪ್ಪಂದ. ಇದೆರಡನ್ನ ಬಿಟ್ರೆ ಡಿ ಕೆ ಶಿವಕುಮಾರ್ ಬಳಿಯಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ. ಹಾಗಾದ್ರೆ ಮುಂದೇನಾಗಬಹುದು? ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಡ್ತಾರಾ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆಲೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದೆ ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕೇಳಿದ್ದೆ ಆದ್ರೆ, ಇವತ್ತಿನ ಸಿದ್ದರಾಮಯ್ಯನವರ ವರಸೆಯನ್ನ ನೋಡಿದ್ದೆ ಆದ್ರೆ ಅವರು ರಾಜೀನಾಮೆ ಕೊಡುವಂತಹದ್ದು ಬಹಳ ಡೌಟ್ ಇದೆ. ಒಂದು ವೇಳೆ ಬಲವಂತವಾಗಿ ಸಿದ್ದರಾಮಯ್ಯನವರ ಬಳಿಯಲ್ಲಿ ರಾಜೀನಾಮೆ ಕೊಡಿಸೋದಕ್ಕೆ ಮುಂದಾಗಿದ್ದೆ ಆದ್ರೆ ಅವರೊಂದು ಬಂಡಾಯದ ಬಾವುಟ ಹಾರಿಸುವಂತಹ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ಸಿದ್ದರಾಮಯ್ಯನವರು ಬಂಡಾಯದ ಬಾವುಟ ಹಾರಿಸಿದ್ದೆ ಆದ್ರೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗುತ್ತೆ. ಸದ್ಯ ಡಿಕೆಶಿ ಇಷ್ಟೊಂದು ನಾಜೂಕಾಗಿ ಗೇಮ್ ಪ್ಲೇ ಮಾಡ್ತಿರೋದು ಯಾಕೆ ಕೇಳಿದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನ ಹೈಕಮಾಂಡೇ ಕಿತ್ತುಕೊಳ್ಬೇಕು. ಅಂದ್ರೆ ಹೈಕಮಾಂಡ್ ಹೇಳಿಯೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾವುದೇ ರೀತಿಯಲ್ಲೂ ಡಿ ಕೆ ಶಿವಕುಮಾರ್ ಒತ್ತಡ ಹೇರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಅನ್ನುವಂತಹ ಸಂದೇಶ ಕಾರ್ಯಕರ್ತರ ಮಟ್ಟಕ್ಕೆ ಹೋಗಬಾರದು. ಆ ಭಾವನೆ ಏನಾದರೂ ಬಿಲ್ಡ್ ಆಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಡಿವೈಡ್ ಆಗಿಬಿಡ್ತಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನ ಸೋಲಿಸೋದಕ್ಕೋಸ್ಕರವಾಗಿ ಪ್ರಯತ್ನ ಪಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ 2028ರ ಚುನಾವಣೆಯಲ್ಲಿ ಈ ವೋಟ್ ಬ್ಯಾಂಕ್ ಛಿದ್ರಗೊಳ್ಳುತ್ತೆ.
ಕಾಂಗ್ರೆಸ್ಗೆ 2023ರಲ್ಲಿ ಇದ್ದಂತಹ ಸ್ಟ್ರೆಂತ್ ಉಳಿಯೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಇದಕ್ಕೋಸ್ಕರವಾಗಿ ಅವರು ಪದೇ ಪದೇ ಹೈಕಮಾಂಡ್ ಮೂಲಕವಾಗಿ ಸಿದ್ದರಾಮಯ್ಯನವರನ್ನ ಕಂಟ್ರೋಲ್ ಮಾಡೋದಕ್ಕೆ ಯತ್ನ ಮಾಡ್ತಿರುವಂಥದ್ದು. ಇಲ್ಲದೆ ಹೋದರೆ ಡಿ ಕೆ ಶಿವಕುಮಾರ್ ಕೂಡ ಅಗ್ರೆಸಿವ್ ಆಗಿ ಒಂದೆರಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಈ ಒಂದು ಟೆನ್ಷನನ್ನು ಇನ್ನಷ್ಟು ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾಕೆ ಅದನ್ನೆಲ್ಲ ಮಾಡದೆ ಹೈಕಮಾಂಡ್ ಮೂಲಕವೇ ಎಲ್ಲವುದನ್ನು ಹ್ಯಾಂಡಲ್ ಮಾಡ್ತಿರೋದಕ್ಕೆ ಕಾರಣ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರ ಹಿಂದೆ ಗಟ್ಟಿಯಾಗಿ ನಿಂತ್ಕೊಂಡಿರುವಂತಹ ಒಂದು ವರ್ಗದ ವೋಟ್ ಬ್ಯಾಂಕ್. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ನ ಪಾಲಿಗೆ ಇದು 2 ಅಲಗಿನ ಕತ್ತಿ. ಹೀಗೆ ಬೀಸಿದ್ರೂ ಕಟ್ಟಾಗತ್ತೆ, ಈಚೆ ಕಡೆ ಬೀಸಿದ್ರೂ ಕಟ್ಟಾಗತ್ತೆ. ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಇಳಿಸಿದ್ರೂ ಕೂಡ ಸಾಕಷ್ಟು ನಷ್ಟವನ್ನ ಪಕ್ಷ ಅನುಭವಿಸಲೇಬೇಕಾಗತ್ತೆ. ಒಂದು ವೇಳೆ ಅಧಿಕಾರದಲ್ಲಿ ಮುಂದುವರೆಸಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಎಲ್ಲವುದನ್ನ ಸ್ಮೂತ್ ಆಗಿ ನಡೆಸಿಕೊಂಡು ಹೋಗ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಕೇಳ್ಬಿಟ್ಟು ಸುಮ್ಮನಾಗ್ತಾರೆ ಅನ್ನುವಂತಹ ಭಾವನೆ ನನಗಂತೂ ಇಲ್ಲ. ಹೀಗಾಗಿ ರಾಜ್ಯದ ಬಹುತೇಕ ಮಾಧ್ಯಮಗಳು ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ವು, ಇವತ್ತು ದೆಹಲಿಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಮೀಟಿಂಗ್ ಆಗ್ಬಿಡುತ್ತೆ, ಎಲ್ಲದಕ್ಕೂ ಕೂಡ ಇತಿಶ್ರೀ ಬೀಳುತ್ತೆ ಅಂತ. ನನಗನ್ನಿಸ್ತಾ ಇದೆ ಇತಿಶ್ರೀ ಬೀಳೋದಿಲ್ಲ, ಇಲ್ಲಿಂದ ಆರಂಭವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಇನ್ನಷ್ಟು ಪಟ್ಟನ್ನ ಟೈಟ್ ಮಾಡ್ತಲೇ ಹೋಗ್ತಾರೆ. ಅವ್ರು ಯಾವ ಕಾರಣಕ್ಕೂ ಕೂಡ ಅಷ್ಟು ಈಸಿಯಾಗಿ ಅಧಿಕಾರವನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಸಂದೇಶ ಇವತ್ತು ದೆಹಲಿಯಲ್ಲಿ ಬಹಳ ಸ್ಪಷ್ಟವಾಗಿ ಸಿಕ್ಕಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನ್ಸುತ್ತೆ? ಸಿದ್ದರಾಮಯ್ಯನವರು 5 ವರ್ಷ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿದೆಯಾ, ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.